ಸುಮಲತಾ ಅವರ ಸ್ಪರ್ಧೆ ವಿಚಾರವಾಗಿ ನಾವು ನೋಡೋದಾದ್ರೆ ಮಂಡ್ಯದಲ್ಲಿ ಮತ್ತೊಮ್ಮೆ ಸುಮಲತಾ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಅನ್ನೋದು. ಮಂಡ್ಯ ಬಿಟ್ಟು ಬೇರೆಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ. ನನಗೂ ಮಂಡ್ಯಗಿರುವಂತಹ ಒಂದು ಅವಿನಾಭಾವ ನಂಟೇನಿದೆ, ಇಲ್ಲಿ ಜನ ಕೊಟ್ಟಿರುವಂತಹ ಆಶೀರ್ವಾದ ಏನಿದೆ ಅದನ್ನು ನಾನು ಮರೆಯೋಕೆ ಸಾಧ್ಯ ಇಲ್ಲ. ಮಂಡ್ಯದ ಮಣ್ಣಿನ ತಿಲಕ ಇಟ್ಟು ಅಂಬರೀಷ್ ಅವ್ರನ್ನ ಬೀಳ್ಕೊಟ್ಟೆವು. ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದಿಗೂ ಬಿಡಲ್ಲ ಅಂತ ಸುಮಲತಾ ಅಂಬರೀಷ್ ಅವರು ಮತ್ತೊಮ್ಮೆ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಈ ಹೇಳಿಕೆಯನ್ನ ನೀಡಿರೋದು. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಈ ಮಾತನ್ನು ಹೇಳ್ತಾ ಮತ್ತೆ ನಾನು ಇಲ್ಲೇ ನಿಲ್ಲೋದು ಅಂತ ಹೇಳಿದ್ದಾರೆ. ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೆದರ್ಕೊಳ್ಳದೆ ನನ್ನ ಜೊತೆಲಿ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರಶಾಂತ್, ನೆನ್ನೆ ಈ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಸುಮಲತಾ ಅವರು ಮಾತನಾಡಿದಂಥ ರೀತಿ ನೋಡಿದ್ರೆ ಅಂದರೆ ಮಂಡ್ಯವನ್ನು ಬಿಟ್ಟು ಹೋಗುವಂಥ ಪ್ರಶ್ನೆನೇ ಇಲ್ಲ ಅಂತ. ಸೊ ಲೋಕಸಭೆ ವಿಚಾರವಾಗಿ ಮತ್ತೊಂದು ಸೂಚನೆಯನ್ನು ಬಲವಾಗಿ ಕೊಟ್ರ ಅಂತ ಸುಮಲತಾ ಇಲ್ಲಿ. ಅವಿನಾಶ್, ಒಂದ್ ಕಡೆ ಕಾಂಗ್ರೆಸ್ ಕೂಡ ಮಂಡ್ಯವನ್ನ ಕಬ್ಜಾ ಮಾಡೋದಕ್ಕೆ ಇವತ್ತು ಬೃಹತ್ತಾದಂತಹ ಸಮಾವೇಶ ಮಾಡ್ತಾ ಇದೆ. ಈ ಮೂಲಕ ಲೋಕಸಭಾ ಚುನಾವಣೆ ಕೂಡ ತಯಾರಿಯನ್ನು ನಡೆಸ್ತಾ ಇದೆ. ಮತ್ತೊಂದ್ ಕಡೆ ಸುಮಲತಾ ಅವರು ಈಗಾಗಲೇ ಹಾಲಿ ಸಂಸದೆ ಇದ್ದಾರೆ, ನಾನು ಮತ್ತೆ ಕೂಡ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟಿನ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹಿಂದೆ ಕೂಡ ನಾನು ಮಂಡ್ಯದಿಂದಲೇ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಕೂಡ ತಿಳಿಸಿದ್ರು. ಆದರೆ ನಿನ್ನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಒಂದು ಸಂದೇಶವನ್ನು ಕೂಡ ಸಾರಿದ್ದಾರೆ. ಹಿಂದೆ ನಡೆದಂಥ ಪ್ರಚಾರದಲ್ಲಿ ನನ್ನ ಬೆನ್ನಿಗೆ ನಿಂತಂಥವರು ದರ್ಶನ್ ಹಾಗೂ ಯಶು, ಜೊತೆಗೆ ಅಂಬರೀಷ್ ಅವರು ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅಂಬರೀಷ್ ಅವರಿಗೆ ಈ ಮಂಡ್ಯದ ಮಣ್ಣಿನ ತಿಲಕವನ್ನೇ ಇಟ್ಟಿದ್ದೀನಿ, ಹೀಗಾಗಿ ನಾನು ಕೂಡ ಈ ಮಣ್ಣನ್ನ ಬಿಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಸಾರಿದ್ದಾರೆ. ಎಲ್ಲೋ ಒಂದ್ ಕಡೆ ಟಿಕೆಟ್ ಸಿಗದಿದ್ದಾದ್ರೂ ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಸಂದೇಶವನ್ನ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅವಳು ತಿಳಿಸಿರುವಂಥದ್ದು. ಅಂದ್ರೆ ಹಿಂದೆ ಕೂಡ ಅವರು ತಿಳಿಸಿದ್ರು, ನನಗೆ ಟಿಕೆಟ್ ಸಿಗದಿಲ್ಲ ಅಂದ್ರೂ ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಬಿಜೆಪಿಯಿಂದ ನಾನು ಟಿಕೆಟ್ ಪಡಿತೀನಿ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನ ಲಾಬಿಯನ್ನ ದೆಹಲಿಯಲ್ಲಿ ಮಾಡಿದ್ರು. ಸಾಕಷ್ಟು ಜನ ಬಿಜೆಪಿ ನಾಯಕರುಗಳನ್ನ ಕೂಡ ಭೇಟಿಯನ್ನ ಮಾಡಿ ಟಿಕೆಟ್ ಬೇಕೇ ಬೇಕು ಅನ್ನೋಂಥದ್ದು ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಈ ಜೊತೆಗೆ ಮಂಡ್ಯ ಈಗಾಗಲೇ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಆಗಿದೆ. ಬಹುತೇಕ JDSಗೆ ಈ ಒಂದು ಮಂಡ್ಯವನ್ನು ಬಿಟ್ಕೊಡ್ತಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ಈಗಾಗಲೇ ನಾನು ಹಾಲಿ ಸಂಸದೆ ಇದ್ದೀನಿ, ಹೀಗಾಗಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ಸಾಕಷ್ಟು ಪ್ಲಾನ್ ಅನ್ನ ಸುಮಲತಾ ಅವರು ಮಾಡ್ತಿದ್ದಾರೆ. ಬಿಜೆಪಿ ನಾಯಕರುಗಳ ಮೇಲೆ ಒತ್ತಡವನ್ನು ಕೂಡ ಹೇಳ್ತಿದ್ದಾರೆ. ನಿನ್ನೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ, ನಾನು ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಒಂದು ಸಂದೇಶ. ಅಂದ್ರೆ ಈ ಒಂದು ಮಣ್ಣನ್ನ ನಾನು ಯಾವುದೇ ಕಾರಣದಕ್ಕೂ ಬಿಡೋದೇ ಇಲ್ಲ, ನಾನು ಕೊನೆಯವರೆಗೂ ಕೂಡ ಮಂಡ್ಯದಲ್ಲೇ ಇದ್ದೇ ಇರ್ತೀನಿ ಅಂತ ಹೇಳೋ ಮೂಲಕ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಸಂದೇಶವನ್ನ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಸಾರಿರುವಂಥದ್ದು. ಅವಿನಾಶ್, ಧನ್ಯವಾದ ಪ್ರಶಾಂತ್.